ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿ. ಅವರು ಕೇವಲ ಸ್ತ್ರೀರೋಗ ತಜ್ಞೆ ಅಲ್ಲ, ವಿಶ್ವ ದಾಖಲೆ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂತ ವ್ಯಕ್ತಿ. ಅದರಲ್ಲೂ ಕೂಡ ಅವರು ಕಾಲ್ಪೋಸ್ಕೋಪಿಯಲ್ಲಿ ಮತ್ತೆ ರೋಬೋಟಿಕ್ ಸರ್ಜರಿಯಲ್ಲಿ ನಿಪುಣರಾದಂಥವ್ರು. ನಾವು ಸ್ಕೋಪಿ ಅಂತಂದ್ರೆ ದರ್ಶನ ಅಂತ ನೋಡೋದು, ಏನು ಕಾಣುತ್ತೋ. ಒಂದು ಕಾಲಕ್ಕೆ, ಹಳೆ ಕಾಲದಲ್ಲಿ 100 ವರ್ಷದ ಹಿಂದೆ ಕಣ್ಣಿಂದ ರೋಗಿನ ನೋಡ್ತಾ ಇದ್ರು, ಕೈಯಿಂದ ಮುಟ್ತಾ ಇದ್ರು, ಮಾತಾಡಿಸ್ತಾ ಇದ್ರು. ಗುಣ ಆಯ್ತು ಅಂತ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ರು, ಔಷಧಿ ಕೊಡ್ತಾ ಇದ್ರು. ಅದು ವೈದ್ಯ ವೃತ್ತಿಯಲ್ಲಿ. ಆಮೇಲೆ ಎಕ್ಸಾಮಿನೇಷನ್ಸ್ಗಳು ಬಂತು, ಟೆಸ್ಟ್ಗಳು ಬಂತು. ಈಗ ಏನಂದ್ರೆ ಒಳಗಡೆಗೆ ಯಾವ ನಾವು ಇದನ್ನ ಅವಯವ ನೋಡ್ಬೇಕೋ ಅದ್ರ ಒಳಗಡೆಗೆ ತೂರ್ನಳಿಕೆ ಹಾಕಿ ಒಳಗಡೆ ನೋಡೋದು. ಸೊ ಮೊದ್ಲು ಬಂದಿದ್ದು ಎಂಡೋಸ್ಕೋಪಿ, ಅನ್ನನಳಿಕೆ, ಹೊಟ್ಟೆ, ಅದನ್ನು ನೋಡೋದು. ಆಮೇಲೆ ಕೊಲೊನೋಸ್ಕೋಪಿ ಬಂತು, ಅಂದ್ರೆ ದೊಡ್ಡ ಕರಳು ಮತ್ತೆ ನಮ್ಮ ಗುದದ್ವಾರ ನೋಡುವಂತಹದ್ದು. ಸಿಗ್ಮಾಯ್ಡೋಸ್ಕೋಪಿ ಬಂತು, ಕ್ಯಾಪ್ಸೂಲ್ ಎಂಡೋಸ್ಕೋಪಿ ಬಂತು. ಪುಟ್ಟ ಕ್ಯಾಮ್ರಾನ ಒಳಗಡೆಗೆ ನುಂಗಿ ಒಳಗಡೆಗೆ ಕ್ಯಾಮ್ರಾ ತರನೇ ಎಲ್ಲವನ್ನೂ ನೋಡುವಂತ ವ್ಯವಸ್ಥೆ. ಅದಾದ್ಮೇಲೆ ಎಂಟ್ರೋಸ್ಕೋಪಿ ಅಂದ್ರೆ ಚಿಕ್ಕ ಕರುಳು 22 ಅಡಿ ಉದ್ದ, ಅದನ್ನೂ ಕೂಡ ನೋಡಕ್ಕೆ ಪ್ರಾರಂಭ ಮಾಡಿದ್ರು. ಸಿಸ್ಟೋಸ್ಕೋಪಿ ಅಂದ್ರೆ ಮೂತ್ರದ ಒಂದು ಕೋಶ ಇರುತ್ತಲ್ಲ, ಅದನ್ನು ಕೂಡ ನೋಡಕ್ ಶುರು ಮಾಡಿದ್ರು. ಹಿಸ್ಟೋಸ್ಕೋಪಿ ಅಂತಂದ್ರೆ ಗರ್ಭಕೋಶ. ಆದ್ರೆ ಇವತ್ತು ಪರಿಮಳಾ ದೇವಿಯವರು ನಮಗೆ ತಿಳಿಸ್ಕೊಡುತ್ತಾ ಇರೋದು ಕಾಲ್ಪೋಸ್ಕೋಪಿ. ಪರಿಮಳಾ ಅವರೇ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಈ ನಮಸ್ಕಾರ. ಕಾಲ್ಪೋಸ್ಕೋಪಿ ಅಂದ್ರೆ ಏನು, ನನಗೂ ಕೇಳ್ಬೇಕು, ನಿಮ್ಮಿಂದ ಕಲಿಬೇಕು ಅಂತ ಹೇಳಿ ನಮ್ಗೆ. ನಮಸ್ಕಾರ ಮೇಡಮ್. ಮತ್ತೊಮ್ಮೆ ಈ ಒಂದು ಅವಕಾಶನ ಈ ಕಾಲ್ಪೋಸ್ಕೋಪಿ ಬಗ್ಗೆ ಹೇಳಲಿಕ್ಕೆ ಕೊಟ್ಟಿದ್ದಕ್ಕೆ ತುಂಬಾ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದ್ರೆ ಈ ಕಾಲ್ಪೋಸ್ಕೋಪಿ ಅಂದಿದ್ದೆ ಅದು ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಎಲಿಮಿನೇಷನ್ ಬೈ 2030, ಸರ್ವೈಕಲ್ ಕ್ಯಾನ್ಸರ್ ಮುಕ್ತ ಭಾರತ್ ಮಾಡ್ಬೇಕು ಅಂತ ಒಂದ್ ಕಡೆ ಫುಲ್ ಜಗತ್ತಿನಾದ್ಯಂತ ಆಂದೋಲನ ನಡೀತಾ ಇದೆ ಇವಾಗ. ಎಲ್ಲಿ ನೋಡೋ ಅದನ್ನ ಸ್ವಲ್ಪ ನಾವು ಸೀರಿಯಸ್ ಆಗಿ ಅದ್ರ ಕಡೆ ಕೇಂದ್ರೀಕರಿಸಿದ್ರೆ 90-70-90 ಅನ್ನೋ ಸ್ಲೋಗನ್ ನಿಮ್ಗೆ ಎಲ್ಲ ಕಡೆನೂ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಕಾಣುತ್ತೆ. ಇದೇನಪ್ಪ 90-70-90 ಅಂತ ಒಂದ್ ಲೈನ್ ಅಲ್ಲಿ ಹೇಳ್ತೀನಿ. ಬಿಫೋರ್ ಕಮಿಂಗ್ ಟು ಕಾಲ್ಪೋಸ್ಕೋಪಿ, 90% ಯಂಗ್ ಹುಡುಗಿಯರಿಗೆ ನಾವು ವ್ಯಾಕ್ಸಿನೇಟ್ ಮಾಡಬೇಕು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬೇಕು ಅಂದ್ರೆ, 70% ವುಮೆನ್ಗೆ ನಾವು ಸ್ಕ್ರೀನ್ ಮಾಡಬೇಕು. ಅದೇ ಕಾಲ್ಪೋಸ್ಕೋಪಿ ಬಂತು ಅದರೊಳಗಡೆ. ಮತ್ತೆ 90% ಸ್ಕ್ರೀನ್ ಮಾಡಿ ಡಯಾಗ್ನೋಸಿಸ್ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು. ಅದು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರು ಆಲ್ರೆಡಿ 35-40 ಇಯರ್ಸ್ ವುಮೆನ್ ಇರ್ತಾರೆ ಅಂತ. ಸೊ ಈ ಒಂದು ಅಂಕಣದಲ್ಲಿ ಏನು ಅಂತಂದ್ರೆ ಕಾಲ್ಪೋಸ್ಕೋಪಿಗೆ ಅತಿಯಾದ ಮಹತ್ವ ಇದೆ. ಅದು ನಮ್ಮಲ್ಲಿ ಪ್ರಚಲಿತ ಆಗಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಒಂದು 100 ವರ್ಷ ಹಿಂದ್ಗಡೆನೆ ಇರುತ್ತೆ ಎಲ್ಲ ಒಂದು ಸೈನ್ಸ್ ಅಡ್ವಾನ್ಸಸ್ಗಳು. ಈಗ ಪರಿಮಳಾ ದೇವಿ ಅಂತವರು ಪರಿಣಿತರಾಗ್ಬಿಟ್ಟು ಇದನ್ನ ಪಾಪ್ಯುಲರ್ ಮಾಡ್ತಾರೆ. ಹಾಗಾಗಿ ನಾವು ಹಿಂದೆ ಆಗೋದಿಲ್ಲ, ಮುಂದೆ ಹೋಗ್ತೀವಿ ಅಂತ ಹೇಳ್ಬೋದು. ನಿಮ್ಮೊಂದಿಗೆ ಇದ್ಮೇಲೆ ನಾನು ಮುಂದೆ ಹೋಗ್ಬೇಕು, ಅದು ನಿಜ. ಈಗ ಸರ್ವಿಕಲ್ ಕ್ಯಾನ್ಸರ್, ಸರ್ವಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಗರ್ಭಕೋಶದ ಒಂದು ಕುತ್ತಿಗೆ ಅನ್ಬೋದು. ಈಗ ನಾವ್ ಎಷ್ಟೇ ಅದನ್ನ ತಿಳಿಸಿ ಹೇಳ್ಬೇಕು ಅಂದ್ರು ಗರ್ಭಕೋಶದ ಈ ಕುತ್ತಿಗೆ ಭಾಗ ಆಕ್ಚುಲಿ ಕ್ಯಾನ್ಸರ್ ಬಂದಿದೆ ಹೆಣ್ಮಕ್ಳಿಗೆ ಅಂದ ತಕ್ಷಣ ಗರ್ಭಕೋಶದ ಕ್ಯಾನ್ಸರ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಹಾಗಲ್ಲ. ಈ ಗರ್ಭಕೋಶದ ಮೇಲ್ಭಾಗದ ಕ್ಯಾನ್ಸರ್ ನಮ್ಮಲ್ಲಿ ಜಾಸ್ತಿ ಇಲ್ಲ. ವೆಸ್ಟರ್ನ್ ಕಂಟ್ರಿನಲ್ಲಿ ದಪ್ಪಗಿರೋರಿಗೆ ಜಾಸ್ತಿ ಒಂದು ಡಯಟ್ ಬಗ್ಗೆ ಕಾನ್ಶಿಯಸ್ ಇಲ್ದವ್ರಿಗೆ ಇರುತ್ತೆ. ಬಟ್ ಇಲ್ಲಿ ಈ ಭಾಗದಲ್ಲಿ ಕ್ಯಾನ್ಸರ್ ನಮ್ಮಲ್ಲಿ ಹೆಚ್ಚಿನ ಡೆಲಿವರಿಗಳು, ಹೆಚ್ಚಿನ ಇನ್ಫೆಕ್ಷನ್, ಅದ್ರ ಬಗ್ಗೆ ಅಜರ ಆಗತ್ತೆ, ಏನೋ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಿಲ್ಲ, ತುಂಬಾ ಹೆಲ್ತ್ ಚೆಕಪ್ಸ್ ಬಗ್ಗೆ ಅಸಡ್ಡೆ, ಇವೆಲ್ಲ ಆಗ್ಬಿಟ್ಟು ಈ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಕಂಟ್ರಿನಲ್ಲಿ ಸೆಕೆಂಡ್ ಇನ್ ದ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಬ್ರೆಸ್ಟ್ ಒಂದು. ಈ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ಹಂಗಾರೆ ಏನೋ ಪ್ಯಾಪ್ ಸ್ಮೇರ್ ಮಾಡ್ತಾರಂತೆ, ಆ ಪ್ಯಾಪ್ ಸ್ಮೇರ್ ಮಾಡ್ಬಿಟ್ರೆ ನಮಗೆ ಸರ್ವೈಕಲ್ ಕ್ಯಾನ್ಸರೇ ಬರಲ್ಲ ಅನ್ನೋ ಒಂದು ನಂಬಿಕೆ ನಮ್ಮ ಹೆಣ್ಮಕ್ಳಲ್ಲಿ ಇದೆ. ಬಟ್ ಅದು ಹಾಗಲ್ಲ. ಪ್ಯಾಪ್ ಸ್ಮೇರ್ ಈ ಕೆಳಗಡೆ ಇರೋ ಒಂದು ಗರ್ಭಕೋಶದ ಭಾಗದ ಡಿಸ್ಚಾರ್ಜ್, ಅಲ್ಲಿ ಏನು ಡಿಸ್ಚಾರ್ಜ್ ಇರುತ್ತೆ, ತೇವಾಂಶ, ಅದನ್ನ ಸ್ಲೈಡ್ ಮೇಲೆ ತಗೊಂಡು ಹೋಗೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ಇದೆಯೇನೋ ಅನ್ನೋದನ್ನ ನೋಡ್ಕೊಂಡು ಬಂದು ನಮಗೆ ಹೇಳುತ್ತೆ. ಇಲ್ಲಿ ಏನೋ ಒಂದು ಅನುಮಾನ ಇದೆ ನೀವು ನೋಡಿ ಅಂತ. ಬಟ್ ಅದು ನಮ್ಗ್ ಗೊತ್ತು, ಆ ಸೈಟಾಲಜಿಸ್ಟ್ ಗೊತ್ತು. ಬಟ್ ಹೆಣ್ಮಕ್ಳಿಗೆ ನಾವು ಹಿಂಗೆ ಹೇಳ್ಬೇಕು. ಅವ್ರಿಗೆ ಬಂದು ಪಾಪ ಪ್ಯಾಪ್ ಸ್ಮೇರ್ ಇದೆ, ನಿಮ್ಗೆ ಪ್ಯಾಪ್ ಸ್ಮೇರ್ ಅಲ್ಲಿ ಬಂದಿದೆ ಅಂದ್ಬಿಟ್ರೆ ಅವ್ರು ಗಾಬರಿಯಾಗಿ ಅಲ್ಲೋಲ ಕಲ್ಲಾಗಿ ಮಾತ್ರೆ ಬರ್ಕೊಟ್ರೆ ತಗೊಂಡ್ ಹೋಗ್ಬಿಡ್ತಾರೆ. ಅಲ್ಲೇ ಅರ್ಧ ಅವರಿಗೆ ಜೀವ ಹೋದಂಗ ಆಗ್ಬಿಟ್ಟಿರುತ್ತೆ. ಏನೋ ಪ್ಯಾಪ್ ಸ್ಮೇರ್ ಅಲ್ಲಿ ಏನೋ ಬಂದಿದೆ. ಈ ಪ್ಯಾಪ್ ಸ್ಮೇರ್ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದು, ಅಷ್ಟು ಅವ್ರಿಗೆ ಐಡಿಯಾ ಇರುತ್ತೆ. ಬಟ್ ನಾವು ಹೇಳ್ಬೇಕು ಅವ್ರಿಗೆ, ಈ ಪ್ಯಾಪ್ ಸ್ಮೇರ್ ಅಲ್ಲಿ ಬಂದಿದ್ದನ್ನ ಅದನ್ನ ಮತ್ತೆ ನಾವು ಅದಕ್ಕೆ ಒಂದು ಫೋಕಸ್ ಆಗಿ ನಿದರ್ಶನ ಏನ್ ಕೊಡ್ತೀವಿ, ಪ್ರೂಫ್ ಮಾಡ್ತೀವಿ, ಅದಕ್ಕೆ ಕಾಲ್ಪೋಸ್ಕೋಪಿ ಇನ್ಸ್ಟ್ರೂಮೆಂಟ್ ಬೇಕು. ಈ ಇನ್ಸ್ಟ್ರೂಮೆಂಟ್, ಕಾಲ್ಪೋಸ್ಕೋಪಿ ಇನ್ಸ್ಟ್ರೂಮೆಂಟ್ ಇಂದ ಈ ಭಾಗದಲ್ಲಿ ನಾವು ಲೈಟ್ ಹಾಕೋದ್ರಿಂದ ಹೆಣ್ಮಕ್ಳಿಗೆ
ಅವರ ಒಂದು ಪ್ರೈವೇಟ್ ಪಾರ್ಟಲ್ಲಿ ಲೈಟ್ ಹಾಕಿ ಇದನ್ನ ಅಬೌಟ್ 3 ಸೆಂಟಿಮೀಟರ್ ಅಷ್ಟೇ ಇರೋದು ಈ ಸರ್ವಿಕ್ಸ್, ಅದನ್ನ ನಾವು ನೋಡ್ತೀವಿ. ಆದ್ರೆ ಈ 3 ಸೆಂಟಿಮೀಟರ್ ಸರ್ವಿಕ್ಸ್ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಮುಖ್ಯವಾದ ಅಂಗ. ಯಾಕಂದ್ರೆ ಅದು ನಮ್ಮ ಜೀವದ ಒಂದು ಕುಡಿನ ಹೊರಗಡೆ ಅಂತ ತರುವಂತ ಒಂದು ಭಾಗ. ಅದು ಡೈಲೇಟ್ ಆಗಿ ಹೆಬ್ಬಾಗಿಲು ಹೊರಗಡೆ, ಹೆಬ್ಬಾಗಿಲು ಹೌದು, ಅಂತ ಹೆಬ್ಬಾಗಿಲು ಅಂದ್ರೆ ಹೌದು, ಮಗು cervix ಹೊರಗಡೆ ಬರಕ್ಕೆ ಹೊರಗಡೆ ಜಗತ್ತಿಗೆ ಬರೋ ಬರೋದು. ಬಾಗಿಲು. ಹೌದು, ಸರ್ವಿಕ್ಸ್ ಬರೀ 3 ಸೆಂಟಿಮೀಟರ್ ಇರ್ಬೋದು, ಆದ್ರೆ ಅದು ಅಷ್ಟು ಭಾಗಕ್ಕೆ ಹಿಗ್ಗಿ ಅದು ಮಗುನ ಹೊರಗಡೆ ನಾರ್ಮಲ್ ಡೆಲಿವರಿನ ತಗೊಂಡ್ ಬರುತ್ತೆ. ಮತ್ತೆ ಎಷ್ಟೋ ಇನ್ಫೆಕ್ಷನ್ಗಳನ್ನ ಎಲ್ಲ ಆದಾಗ್ಲೆಲ್ಲ ಅದು ಅದ್ರ ಕಷ್ಟ ಸಹಿಸ್ಕೊಡುತ್ತೆ. ಹಾಗಾಗಿ ಹೌದು. ಸರ್ವಿಕ್ಸ್ ಒಂದು ಭಾರಿ ಮುಖ್ಯವಾದ ಅಂಗ. ಇದನ್ನ ನಾವು ಕಾಲ್ಪೋಸ್ಕೋಪಿ ಲೈಟ್ ಹಾಕಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ 1% ಏನೋ ಅಬ್ನಾರ್ಮಲಿಟಿ ಇದ್ರೆ, ಇಲ್ಲ ನಮಗೆ 100% ನಾವು ಅದನ್ನ ನಿರ್ದಿಷ್ಟವಾಗಿ ಹೇಳ್ಬೋದು, ಇಲ್ಲ ಹೌದು. ನಿಮ್ಗೆ ಆತರ ಇದೆಯೋ ಇಲ್ವೋ ಅಂತ. ಇನ್ನೊಂದು ಮುಖ್ಯ ಅಂದ್ರೆ ಈ ಲೈಟ್ ಹಾಕಿ ತೋರಿಸುವಾಗ ಮಾನಿಟರ್ ಅಲ್ಲಿ ಹೆಂಗೆ ನಾವು ಅಲ್ಟ್ರಾಸೋನಾಲಜಿನ್ ಅಲ್ಲಿ ಅವರಿಗೆ ಅಂಗಾಂಗಗಳನ್ನ ತೋರಿಸ್ತೀವಿ, ಈ ಭಾಗನ ನಾವು ಹೆಣ್ಮಕ್ಳಿಗೆ ತೋರಿಸಬಹುದು. ಹಾ, ಹಾ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಸರ್ವಿಕ್ಸ್ ಅಂದ್ರೆ ಹೀಗಿದೆ, ಒಂದು ರೌಂಡ್ ಆಗಿ ಒಂದು 3 ಸೆಂಟಿಮೀಟರ್ ಭಾಗದಲ್ಲಿ ಪಿಂಕ್ ಕಲರ್ ನಲ್ಲಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದು 10 ಸೆಂಟಿಮೀಟರ್ ಫ್ರಮ್ ಜನನೇಂದ್ರಿಯದಿಂದ ಒಳಗಡೆ ಉದ್ಕೊಂಡಿರೋ ಒಂದು ಹೌದು, ಆರ್ಗನ್. ಹೌದು, 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 ಹೌದು. ಅಲ್ಟ್ರಾಸೋನಾಲಜಿನ್ ಅಲ್ಲಿ ಓವರಿ ಕಾಣ್ಬೋದು, ಯುಟ್ರಸ್ ಕಾಣ್ಬೋದು, ಆದ್ರೆ ಈ ಯಾಕೆಂದ್ರೆ ಇದು ಈ ತೊಡೆಗಳ ಭಾಗ ಒಂದು ಕಾಣೋದಿಲ್ಲ. ಸೆಂಟರ್ ನಲ್ಲಿ ಬರೋದ್ರಿಂದ ಇದು ಕಾಣಲ್ಲ. ಇದಕ್ಕೆ ಕಾಲ್ಪೋಸ್ಕೋಪಿಯಿಂದ ನಾವು ನೋಡಿದಾಗ ಕಾಣುತ್ತೆ. ಹೌದು, ನಾವು ಹೌದು. ಹೀಗೆ ಅವ್ರಿಗೆ ತೋರಿಸ್ತೀವಿ ಅಂದ್ರೆ ಒಂದು ಅವ್ರಿಗೆ ತೋರಿಸ್ತೀವಿ, ಮತ್ತೆ ಅವ್ರ ಜೊತೆಗೆ ಸಾಧಾರಣವಾಗಿ ಅವರ ಹಸ್ಬೆಂಡ್ ಬಂದಿರಬಹುದು, ಅಥವಾ ಅವ್ರಿಗೆ ಬೇಕಾದವರು ತಾಯಿ ತಂಗಿ ಯಾರೋ ಬಂದಿರಬಹುದು. ಇವ್ರ ಪರ್ಮಿಷನ್ ತಗೊಂಡು ಅವ್ರನ್ನ ಒಳಗಡೆ ಕರಿತೀವಿ. ಯಾಕಂದ್ರೆ ದಿಸ್ ಆಲ್ ಹ್ಯಾಪನ್ಸ್ ಇನ್ ಎ ಪ್ರೈವೇಟ್ ರೂಮ್. ಹೌದು, ಹೌದು. ಕರೆದ್ಬಿಟ್ಟು ಅವರಿಗೆ ಮಾನಿಟರ್ನ ತೋರಿಸ್ತೀವಿ, ನೋಡಿ ಇದೇ ಪ್ರಾಬ್ಲಮ್ ಆಗಿರೋದು, ಇದನ್ನ ನಾವು ಕಾಟ್ರಿಯಾರೋ ಮಾಡ್ಬೇಕು, ಇದಕ್ಕೊಂದು ಟ್ರೀಟ್ಮೆಂಟ್ ಕೊಡ್ಬೇಕು. ಇದನ್ನ ಹಾಗೆ ಬಿಟ್ರೆ ಇದು ಬಹುಶಃ ಕ್ಯಾನ್ಸರ್ಗೆ ತಿರುಗೋ ಸೂಚನೆ ಇದೆ ಅಂತ ಹೇಳಿದಾಗ ಅವರು ಸಾಧಾರಣ ಮನೆ ಜನ ಸ್ವಲ್ಪ ಸೀರಿಯಸ್ ಆಗ್ತಾರೆ. ಇಲ್ಲಾಂದ್ರೆ ಒಂದು ಪ್ಯಾಪ್ಸ್ಮೇರ್ ಕೊಟ್ಟು ತೋರಿಸ್ಕೊಳ್ತಾರೆ, ಹೊರಟೋಗ್ಬಿಡ್ತಾರೆ. ಅವಾಗ ಅವ್ರನ್ನ ಮತ್ತೆ ಮುಂದಿನ ಟ್ರೀಟ್ಮೆಂಟ್ಗೆ ಕರ್ಕೊಂಬರೋದು ಮುಖ್ಯ ನಮ್ಗೆ. ಅವಾಗ ನಾವು ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆನ್ಷನ್ ಚೆನ್ನಾಗಿ ಮಾಡಬಹುದು. ಸೊ ಕಾಲ್ಪೋಸ್ಕೋಪಿ ಅಂದ್ರೆ ವೆಜನಲ್ ಫೋಲ್ಡ್ ಥ್ರೂ ಆ ಲೈಟ್ ನ, ಚಿಕ್ಕ ಲೈಟ್ ನ, ಅಂದ್ರೆ ಅದನ್ನ ಮುಟ್ಸಲ್ಲ, ಹೊರಗಡೆ ಅದ್ರ ಹತ್ರಕ್ಕೆ ಅಬೌಟ್ 30 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ನಾವು ಅಲ್ಲಿ ಭಾಗಗಳನ್ನ ಟೆಸ್ಟ್ ಮಾಡ್ತೀವಿ, ಒಂದೆರಡು ಲೋಷನ್ ಯೂಸ್ ಮಾಡಿ. ಅದರಿಂದ ಅವ್ರಿಗೆ ಯಾವುದೇ ಇಂಜೆಕ್ಷನ್ ಬೇಕಾಗಿಲ್ಲ, ನೋವು ಆಗೋದಿಲ್ಲ. ನಾವು ಸ್ವಲ್ಪ ನಯವಾಗಿ ಹಿತವಾಗಿ ಅವರಿಗೆ ಅಪರೀಕ್ಷೆನ ಮಾಡಿದ್ರೆ ಅವ್ರು ತುಂಬಾ ಸಂತೋಷವಾಗಿ ಕೃತಜ್ಞತೆ ಹೇಳಿ ಹೋಗ್ತಾರೆ. ನಮ್ಗೆ ಎಷ್ಟು ಹೇಳಿದ್ರಿ ಡಾಕ್ಟ್ರೆ, ನಮ್ಗೆ ಗೊತ್ತೇ ಇರಲಿಲ್ಲ ಸರ್ವಿಕ್ಸ್ ಅಂದ್ರೆ, ಇಲ್ಲೊಂದೇನೋ ಸರ್ವೈಕಲ್ ಬೋನ್ ಬರುತ್ತಲ್ಲ ಅದು ಅನ್ಕೊಂಡ್ಬಿಟ್ಟಿದ್ವಿ ಡಾಕ್ಟ್ರೆ ಅಂತ ಕೆಲವರು ಹೇಳ್ತಾರೆ. ನಾವು ಇಲ್ಲಿ ಬರೋದನ್ನ ಯಾಕೆ ಮೇಡಮ್ ನಮ್ಗೆ ಅಲ್ಲಿ ಟೆಸ್ಟ್ ಮಾಡ್ತಾರೆ ಅನ್ಕೊಂಡ್ರಿ. ಇದೆಲ್ಲ ಕೆಲವು ಹಾಸ್ಯದ ಸಂಗತಿಗಳು ಇದ್ರೊಳಗಡೆ. ಯಾರು ಪಾಪ ಅವ್ರಿಗೆ ಸರ್ವೈಕಲ್ ಸ್ಪೈನ್ ಗೊತ್ತಿರುತ್ತೆ, ಯಾಕಂದ್ರೆ ಅವನ್ನೆಲ್ಲ ಹಾಕೊಳ್ತಾರೆ, ಪೇನ್ ಬಂದಿರುತ್ತೆ. ಸೊ ಈ ತರ ಕಾಲ್ಪೋಸ್ಕೋಪಿಗೆ ಅದರದ್ದೇ ಮಹತ್ವ ಇದೆ. ಸಾಧಾರಣ 100 ವರ್ಷಗಳಿಂದ ಪ್ರಚಲಿತವಾಗಿರೋ ಒಂದು ಸ್ಪೆಷಾಲಿಟಿ ಇದು ಯುರೋಪ್ ಕಡೆಯಿಂದ. ಆದ್ರೆ ನಮ್ಗೆ ಇವಾಗ ಒಂದು 20 ವರ್ಷದಿಂದ ಇದು ಪ್ರಚಲಿತವಾಗಿದೆ. ಯಾಕಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಜ್ಞಾನ, HPV ವ್ಯಾಕ್ಸಿನೇಷನ್ ಬಂದಾಗೆ ಈ ಸರ್ವಿಕ್ಸ್ ಎಕ್ಸಾಮಿನೇಷನ್ಗೆ ಕಾಲ್ಪೋಸ್ಕೋಪಿನ ಮಾಡ್ತಾ ಇದ್ರು. ಬಟ್ ಕಾಮನ್ ಆಗಿ ಇದನ್ನ ಟ್ರೈನ್ ಮಾಡ್ಕೊಳ್ಳೋರು ಕಡಿಮೆ. ಯಾಕಂದ್ರೆ ಇದ್ರೊಳಗಡೆ ಸ್ವಲ್ಪ ಸೇವೆ ಜಾಸ್ತಿ, ದುಡ್ಡು ಕಡಿಮೆ ಈ ಟೆಸ್ಟ್ ಅಲ್ಲಿ. ಬೇರೆ ಬೇರೆ ಸ್ಕೋಪ್, ಲ್ಯಾಪ್ರೋಸ್ಕೋಪಿ ಆಗ್ಲಿ, ಈಗ ಒಂದು ಆಗ್ಲಿ, ದುಡ್ಡು ಜಾಸ್ತಿ ಸಿಗುತ್ತೆ. ಪರಿಮಳ ಅವರೇ, ದುಡ್ಡು ಸಂಪಾದನೆ ಎಲ್ರು ಮಾಡ್ಬೋದು, ಆದ್ರೆ ಜನರಿಗೆ ಆರೋಗ್ಯ ಕೊಡೋದಿದೆಯಲ್ಲ, ಅದು ವೈದ್ಯರ ಕರ್ತವ್ಯ. ಅಂತ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ. ನನ್ನ ಪ್ಯಾಷನ್. ನನ್ನ ಒಂದು ಪ್ರಶ್ನೆ ಅಂತಂದ್ರೆ, ಇದು ಈ ಬರೀ ಸ್ಕೋಪಿ ಮಾಡಿದಾಗ ನಿಮ್ಗೆ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಗಡ್ಡೆ ಇದ್ರೆ ಅಥವಾ ಅಲ್ಸರ್ ಇದ್ರೆ, ಇನ್ಫೆಕ್ಷನ್ ಇದ್ರೆ, ಏನಿದ್ರು ನಿಮಗ್ ಕಾಣುತ್ತೆ. ಅವಾಗ ಬಯಾಪ್ಸಿನೂ ತಕ್ಕೊಳ್ತೀರಾ ಅಥವಾ ಅದು ಬೇರೆ ಮಾಡ್ಬೇಕಾ? ಮುಖ್ಯ ಪ್ರಶ್ನೆ ಮೇಡಮ್. ಬಯಾಪ್ಸಿನ ಆದಷ್ಟು ಅಲ್ಲೇ ತೆಗಿತೀವಿ. ಆದ್ರೆ ಕೆಲವು ಸಲ ಏನಾಗಿರುತ್ತೆ ಅಂದ್ರೆ ಆ ಒಂದು ಅಲ್ಸರ್ ಫುಲ್ ತುಂಬಾ ಹಬ್ಕೊಂಡಿದ್ರೆ ಅವಳಿಗೆ ನೋವಾಗುತ್ತೆ ಅನ್ನೋದ್ರಿಂದ ನಾವು ಸ್ವಲ್ಪ ಅದನ್ನ ನೆಕ್ಸ್ಟ್ ಡೇನೋ ಅವತ್ತಿನ ದಿವಸನೇ ಸ್ವಲ್ಪ ಸೆಡೇಷನ್ ಅವಳಿಗೆ ಕೊಟ್ಬಿಟ್ಟು ಒಂದು ಅನಸ್ತೀಶಿಯಾ ಸಪೋರ್ಟ್ ಅಲ್ಲಿ ತಗೊಳ್ತೀವಿ. ಯಾಕಂದ್ರೆ ಕೆಲವರು ತುಂಬಾ ಭಯ ಪಡ್ಕೊತಾರೆ. ಭಯ ಪಟ್ಕೊಂಡ ತಕ್ಷಣ ನಾವು ನಿಮ್ಮನ್ನ ನೆನ್ಸ್ಕೋಬೇಕಾಗತ್ತೆ, ಕಾರ್ಡಿಯಾಲಜಿ ಡಾಕ್ಟರ್ನ. ಹಾಗಾಗಿ ನಾವು ಅದೇ ಸ್ವಲ್ಪ ಅನಸ್ತೀಶಿಯಾನೋ ಸೆಡೇಷನ್ ಕೊಟ್ಟು ಅವ್ರನ್ನ ಕಂಫರ್ಟಬಲ್ ಮಾಡಿ ಬಯಾಪ್ಸಿ ತೆಗಿತೀವಿ. ಬಯಾಪ್ಸಿ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡಕ್ಕೂ ಮುಂಚೆ ಬಯಾಪ್ಸಿನಲ್ಲಿ ಅದು ಏನಿಲ್ಲ, ಕ್ಯಾನ್ಸರ್ ಇಲ್ಲ ಅಂದ್ರೆ ನಮ್ದು ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಕ್ಯಾನ್ಸರ್ ಸೂಚನೆ ಇದ್ರೆ ಮತ್ತೆ ಹೆಚ್ಚಿನ ಒಂದು ಫಾಲೋ ಅಪ್ ಗೆ ಅವ್ರನ್ನ ನಾವು ತಗೋಬೇಕಾಗತ್ತೆ. ಅಂದ್ರೆ ಪರಿಮಳ ಅವರೇ, ನೀವೇನ್ ಹೇಳ್ತಾ ಇದ್ದೀರಿ, ಪ್ಯಾಪ್ಸ್ಮಿಯರ್ ಅನ್ನೋದು ಸ್ವಲ್ಪ ಇಂಡೈರೆಕ್ಟ್ ಆಗತ್ತೆ, ಅದ್ರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೇನೋ ಏನೋ ಅಂತ. ಅದು ಜನರಲ್ ಸ್ಕ್ರೀನಿಂಗ್ ಗೆ ಏನು ಇಲ್ಲದೆ ಸ್ವಲ್ಪ ಒಂದು ಸ್ವಾಬ್ ಹಾಕಿ ತಗೊಳ್ಳೋದು. ಇದಾದ್ರೆ ಸ್ಪೆಸಿಫಿಕ್ ಆಗಿ ಎಲ್ಲಿದೆ ನೋಡ್ತೀವಿ ನಾವು. ಕ್ಯಾನ್ಸರ್ ಗಡ್ಡೆ ನೋಡ್ಬಿಟ್ಟು ಅದು ಕರೆಕ್ಟ್ ಆಗಿ ಅಲ್ಲಿ ಬಯಾಪ್ಸಿ ತಗೊಳ್ಳೋದ್ರಿಂದ ಇದು ಹೆಚ್ಚು ಪ್ರಿಸೈಸ್ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ 100% ಸ್ಪೆಸಿಫಿಕ್ ನಿರ್ದಿಷ್ಟವಾಗಿ ಹೇಳ್ಬೋದು.
ಈಗ ಹೌದು. ನಾವು ಪ್ಯಾಪ್ಸ್ಮೇರ್ ಈಸ್ ಸಮಥಿಂಗ್ ಲೈಕ್ ಇದನ್ನ ಹೇಳ್ಬೇಕು ಅಂತಂದ್ರೆ ದ ಕ್ರೈಮ್ ಫ್ಲೋರೋಸ್ಕೋಪಿ ಹ್ಯಾಸ್ ಮಾಡ್ದಂಗೆ, ಹ್ಯಾಪನ್ಡ್. ಸ್ಕ್ರೀನಿಂಗ್ ಮಾಡ್ದಂಗೆ. ಸಿನಿಮೆಯ ಸ್ಟೈಲ್ ನಲ್ಲಿ ಹೇಳ್ಬೇಕು ಅಂದ್ರೆ ನಾ ಸ್ವಲ್ಪ ನಿಮ್ಮ ಸ್ಟೂಡೆಂಟ್ ಓಡಾಳ ಪಿಕ್ಚರ್ ಜಾಸ್ತಿ ನೋಡೋಳು ಒಂದ್ ಕಾಲಕ್ಕೆ. ಅದು ಹೇಳುತ್ತೆ ಅಲ್ಲಿ ನೋಡಿ ಕ್ರೈಮ್ ಆಗಿದೆ ಅಂತ. ಇದು ಹೇಳುತ್ತೆ ಕಾಲ್ಪೋಸ್ಕೋಪಿ ಇದೇ ಕ್ರೈಮ್ ಭಾಗ ಇದೆ, ಇಲ್ಲೇ ಇರೋದು, ಅಲ್ಲಿ ಟ್ಯಾಕಲ್ ಮಾಡೋ ಅನ್ನತ್ತೆ ನಮ್ಗೆ. ಇಲ್ಲ, ನಾನು ಇನ್ನೊಂದು ಸರಿ. ಸ್ವಲ್ಪ ಮುಂದೆ ಹೋಗಿ ಹೇಳೋದಾದ್ರೆ, ಆ, ಇದು ಪ್ಯಾಪ್ಸ್ಮಿಯರ್ ಇದ್ದದ್ದು ಹುಡುಗಿ ಫೋಟೋ ನೋಡೋದಂಗೆ, ಇದು ವಿಡಿಯೋ ಅಲ್ಲ, ಅವಳನ್ನೇ ಭೇಟಿ ಆದಂಗೆ ಅಲ್ವಾ? ಎಸ್ ಮೇಡಮ್, So, ಇದು correct. ಇನ್ನೂ ಚೆನ್ನಾಗಿದೆ. ಇದನ್ನ ನಾನು ಹಾಕೊಳ್ತೀನಿ ನನ್ನ ಟಾಕಲ್ ಮುಂದೆ ಇನ್ನು. Okay. ವೆರಿ ನೈಸ್. ಯಾಕಂದ್ರೆ ಹಾಗಾಗಿ ಆಧಾರ್ ಕಾರ್ಡ್ ಫೋಟೋ ಮಾತ್ರ ನೋಡ್ಬಾರ್ದು, ಆಧಾರ್ ಕಾರ್ಡ್ ಫೋಟೋ ನೋಡ್ದಂಗೆ ಆಗಿರುತ್ತೆ ಅದು. ಇಲ್ಲಿ ಹೌದು, ಲೈವ್ ಹೌದು. ನೀವು ಹೇಳ್ದಂಗೆ. Okay. ಸೊ ಈಗ ಒಂದು ಪ್ರಶ್ನೆ ಇಂಡಿಕೇಶನ್ ನನಗೆ ಮುಖ್ಯವಾಗಿ ಯಾವಾಗ ಮಾಡ್ಬೇಕು, ಯಾವ ಮಹಿಳೆಗೆ ಮಾಡ್ಬೇಕು, ಇಂಡಿಕೇಶನ್ ಕಾಂಟ್ರಾ ಇಂಡಿಕೇಶನ್ ದಯವಿಟ್ಟು ಹೇಳಿ. ಇವಾಗ ನಾವು ಸರ್ವಿಕಲ್ ಈ ಪ್ಯಾಪ್ಸ್ಮಿಯರ್ ನ ಫಸ್ಟ್ ಮಾಡ್ಬೇಕು ನಾವು ಕಾಲ್ಪೋಸ್ಕೋಪಿಗೂ ಮುಂಚೆ. ಪ್ಯಾಪ್ಸ್ಮಿಯರ್ ನಾವು ಸಾಧಾರಣ ಮದುವೆ ಆದ ಮಹಿಳೆ ಒಂದು 3 ವರ್ಷದ ನಂತರ ಎವ್ರಿ 3 years ಮಾಡ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಅವರು ಲಿವಿಂಗ್ ರಿಲೇಷನ್ ಅಲ್ಲಿ ಇದ್ದು ಅವ್ರ ಇದಿದ್ರು ಕೂಡ ನಾವು 3 ವರ್ಷಕ್ಕೆ ಅದನ್ನ ಸ್ಟಾರ್ಟ್ ಮಾಡ್ಲೇಬೇಕು. ಅಲ್ಲಿ ನೋಡಿ HPV ವೈರಸ್ ಕೂಡ ಏನಾದ್ರು ಅಂಶ ಇದೆಯಾ ಅದನ್ನೆಲ್ಲ ಕಂಡು ಹಿಡ್ಕೊಳ್ತೀವಿ. ಅಲ್ಲಿ ನಾವು ನೋಡುವಾಗ ಅಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ನಮ್ಗೆ ಸೆಲ್ಸ್ ಬಂದ್ಬಿಡ್ತು ಅಂದ್ರೆ ಅದೊಂಥರ ಅಸ್ಕಸ್ ಅಂತ ರಿಪೋರ್ಟ್ ಬರ್ಬೋದು, ಇನ್ಫ್ಲಮೇಷನ್ ಅಂತ ರಿಪೋರ್ಟ್ ಬರ್ಬೋದು, ಅಥವಾ CAN ಸರ್ವೈಕಲ್ ಇನ್ C2 ಅಂತ ಒಂದೆರಡು ಸೆಲ್ಸ್ ತೋರಿಸುತ್ತೆ. ಅದೆಲ್ಲ ತೋರಿಸಿದಾಗ ನಾವು ತಕ್ಷಣನೇ ಅವ್ರನ್ನ ಕಾಲ್ಪೋಸ್ಕೋಪಿ ರೆಫರ್ ಮಾಡ್ಲೇಬೇಕು. ಅವಾಗ ನಾವು ನಿಧಾನ ಮಾಡಬಾರ್ದು. ಕೆಲವರು ತಿಳಿದವರು ಗೈನಕಾಲಜಿಸ್ಟ್ಗಳು ತಕ್ಷಣನೇ ಪ್ಯಾಪ್ಸ್ಮಿಯರ್ ಜೊತೆಗೇನೆ ರಿಪೋರ್ಟ್ ನ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಕಾಲ್ಪೋಸ್ಕೋಪಿಸ್ಟ್ಗಳು ಅಲ್ಲಲ್ಲೇ ಇದೀವಿ. ಇಲ್ಲಿ ನಾವು ಕೆಲವರು ಪ್ರೈವೇಟ್ ಅಲ್ಲಿ ಇದೀವಿ, ಕೆಲವರು ತುಂಬಾ ಕಿಡ್ವಾಯ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ನಮ್ಮ ರೀಜನಲ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ. ಕಿಡ್ವಾಯ್ ಹಾಸ್ಪಿಟಲ್ ಹೋಗಿ ತುಂಬಾ ಹೆಣ್ಮಕ್ಳು ಹೆದರ್ಕೋತಾರೆ. ಹಾಗಾಗಿ ಪ್ರೈವೇಟ್ ಅಲ್ಲಿ ಯಾರಿದ್ದಾರೆ ನೋಡ್ಕೊಂಡು ಅವ್ರು ಸಾಧಾರಣವಾಗಿ ಬರ್ತಾರೆ. ಸೊ ಅವ್ರಿಗೆ ಇಂಡಿಕೇಶನ್ ಅಂದ್ರೆ ಪ್ಯಾಪ್ಸ್ಮಿಯರ್ ಅಬ್ನಾರ್ಮಲಿಟಿ, ಅಥವಾ ಈಗ ಸುಮ್ಮನೆ ಏನೋ ಒಂದು ಎಕ್ಸಾಮಿನೇಷನ್ ಹೋಗಿರ್ತಾರೆ, ವೈಟ್ ಡಿಸ್ಚಾರ್ಜ್ ಅಂತ ಹೋಗ, ಇಷ್ಟು ವೈಟ್ ಡಿಸ್ಚಾರ್ಜ್ ಇದೆಯಲ್ಲ ಯಾಕೆ, ಆವದು ಕೂಡ ನಮ್ಗೆ ಕಾಲ್ಪೋಸ್ಕೋಪಿ ಮಾಡಕ್ ಒಂದು ಇಂಡಿಕೇಶನ್ ಆಗ್ಬೋದು. ಅನ್ಹೆಲ್ದಿ ಸರ್ವಿಕ್ಸ್ ಅಂತೀವಿ ನಾವು ಕೆಳಗಡೆ ಸ್ಪೆಕ್ಯುಲಮ್ ಹಾಕಿ ನೋಡಿದಾಗ ಈ ಭಾಗನ ಅಲ್ಲಿ ಏನಾದ್ರೂ ತುಂಬಾ ಅನ್ಹೆಲ್ದಿನೆಸ್ ಇದೆ, ಏನೋ ಒಂಥರ ಇದು ಸರಿ ಇಲ್ಲ ಬಂದ್ರೆ ನಾವು ಖಂಡಿತ ಕಾಲ್ಪೋಸ್ಕೋಪಿಗೆ ರೆಫರ್ ಮಾಡ್ತೀವಿ, ಅಥವಾ ನಾವೇ ಇದ್ದವರು ನೋಡ್ತೀವಿ. ಮತ್ತೆ ನೋಡ್ಬಿಟ್ಟು ಅಲ್ಲಿ ಇದು ಪ್ರೀ ಲೀಷನ್ ಕ್ಯಾನ್ಸರ್ ನಮ್ಗೆ ಹಾಗೆ ನಾವು ಸ್ಪೆಕ್ಯುಲಮ್ ನಲ್ಲೇ ಗೆಡ್ಡೆ ಇದ್ರೆ ಗೊತ್ತಾಗ್ಬಿಡುತ್ತೆ. ಪ್ರೀ ಇನ್ವೇಸಿವ್ ಲೀಷನ್ ನಲ್ಲಿ ಇದು ಏನಾದ್ರು ಇದೆಯಾ, ಪ್ರೀ ಇನ್ವೇಸಿವ್ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ರೆ ಇದ್ದಾಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ದ ಕ್ಯೂರ್ ಅಂದಂಗೆ, ಪ್ರಿವೆನ್ಷನ್ ಕೊಟ್ಬಿಟ್ರೆ ಒಳಗೆ 100ಕ್ಕೆ 100 ಆಯುಸ್ನ ನಾವು ಕೊಡ್ಬೋದು ಪ್ರೀ ಇನ್ವೇಸಿವ್ ಸ್ಟೇಜ್ ಅಲ್ಲಿ ಇದ್ರೆ. ಅದೇ ಅಕಸ್ಮಾತ್ ಒಂದ್ಸರಿ ಬಂತು ಅಂದ್ರೆ ನಿಮ್ಗೆ ಗೊತ್ತು, ಥೆರಪಟಿಕಲಿ ತುಂಬಾನೇ ಟ್ರೀಟ್ಮೆಂಟ್ ನಾವು ಕೊಡ್ಬೇಕಾಗುತ್ತೆ. ಲೈಫ್ ಸ್ಪ್ಯಾನ್ ಆಲ್ಸೋ ಕಮ್ಸ್ ಡೌನ್. ಹಾಗಾಗಿ ಇದೊಂದು ತುಂಬಾ ಒಂದು ಮುಖ್ಯವಾದ ಒಂದು ಬೂನ್ ಅನ್ಬೋದು ನಾವು. ಇಟ್ ಈಸ್ ಸಮಥಿಂಗ್ ಲೈಕ್ ಅವರಿಗೆ ಅದು ಇವತ್ತೇನೋ 2 ಸೆಲ್ ಬಂದ್ರೆ ಅದು ತಕ್ಷಣನೇ ನಾಳೆಗೆ ಹೋಗಲ್ಲ. ಲೈಕ್ ಸ್ಟಮಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಇದು ನಿಜವಾಗ್ಲೂ ಒಂದು 10 ರಿಂದ 12 ವರ್ಷ ತಗೊಳುತ್ತೆ ಈ ವೈರಸ್ ನಿಧಾನಕ್ಕೆ ಆ ಸೆಲ್ಸ್ ನ ಮಾರ್ಪಾಡು ಮಾಡಿ. ಆ ವಿಂಡೋ ಪೀರಿಯಡ್ ನಲ್ಲಿ ನಾವು ಇವತ್ತನ್ನ ಸರಿಯಾಗಿ ಹಿಡಿಲಿಕ್ಕೆ ಕಾಲ್ಪೋಸ್ಕೋಪಿ, ಡೈರೆಕ್ಟೆಡ್ ಬಯಾಪ್ಸಿ, ಟ್ರೀಟ್ಮೆಂಟ್ ಅಂಡರ್ ಕಾಲ್ಪೋಸ್ಕೋಪಿ, ಲೇಸರ್ ಅಂಡರ್ ಕಾಲ್ಪೋಸ್ಕೋಪಿ ಇದೆಲ್ಲ ತುಂಬಾ ಮುಖ್ಯ. ಯೂಟ್ರಸ್ ನ ಉಳಿಸ್ತಾ ಇದೀವಿ ನಾವು, ಯೂಟ್ರಸ್ ತೆಗಿತಾ ಇಲ್ಲ. ಇದೊಂದು ಮುಖ್ಯವಾದ ಅಂಶ ಮೇಡಮ್. ಯಾಕಂದ್ರೆ ಆ ಭಾಗಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಿದೀವಿ. ದಿಸ್ ವಾಸ್ ಮೈ ಫ್ಯಾಷನ್ ಫ್ರಮ್ ದ ಸ್ಟೂಡೆಂಟ್ ಡೇಸ್. ನವನಗರ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನಾವೆಲ್ಲ ಪೋಸ್ಟ್ ಆಗ್ತಿದ್ವಿ ಇದರಿಂದ, ಒಬಿಜಿಯಿಂದ. ಅಲ್ಲಿ ಕ್ಯಾನ್ಸರ್ ಹೆಣ್ಮಕ್ಳು 3ನೇ ಸ್ಟೇಜ್ 4ನೇ ಸ್ಟೇಜಿಗೆ ಬಂದು ಬಿದ್ದು ಯೂರಿನ್ ಮೋಷನ್ ಅಲ್ಲೇ ಮಾಡ್ಕೊಂಡು ಸತ್ತು ಹೋಗ್ಬಿಡೋರು. ಆ ಸ್ಟೇಜ್ ಇಂದ ನಾನು ಅನ್ಕೊಂಡ್ ಬಂದೆ, ನಾನು ಇದ್ರೊಳಗಡೆ ಸ್ವಲ್ಪ ಏನಾದ್ರು ಮಾಡ್ಬೇಕು, ಇದ್ರೊಳಗೆ ಏನೋ ಮಾಡ್ಬೇಕು ಅನ್ಕೊಂಡು. ಹಾಗಾಗಿ ನಾವು ಇದಕ್ಕೆ ಸರ್ವಿಸ್ ಟೈಪ್ ಇದು, ಏನೇ ದುಡ್ಡು ಬರ್ಲಿ ಇದನ್ನ ಮಾಡ್ತಾನೆ ಇರ್ತೀವಿ. ಟೆಸ್ಟ್ ಅಕಸ್ಮಾತ್ ಅವರು ನಮ್ಗೆ ಆಗಲ್ಲ, ಇದ್ರದ್ದು ಒಂದೇನೋ ಚಾರ್ಜ್ ಇರುತ್ತೆ, ಕಟ್ಟಕ್ಕಾಗಲ್ಲ ಅಂದ್ರು ಒಂದ್ಸರಿ ನೋಡಿ, ಏನಿಲ್ಲ ಹೋಗಮ್ಮ ಇನ್ನೊಂದ್ಸರಿ ಬಂದು ಬಯಾಪ್ಸಿ ಮಾಡಿಸ್ಕೊ ಅಂತ ಅಷ್ಟೇ ಹೇಳಿ ಕಳಿಸ್ತೀವಿ. ಇದನ್ನ ಆಕ್ಚುಲಿ ರೋಟರಿ ಕಡೆಯಿಂದ ನಾವು ಕ್ಯಾಂಪಲ್ ಕೂಡ ಮಾಡ್ಬೇಕು ಅಂತ ಒಂದು ಪಿಂಕ್ ಬಸ್ ಅಂತ ಸ್ಟಾರ್ಟ್ ಮಾಡಿದ್ರು ಅವರು, ನಮ್ಮ ರೋಟರಿ ಸೌತ್ನವರು. ಬಟ್ ಅದು ಸ್ವಲ್ಪ ವರ್ಕ್ ಆಗಿಲ್ಲ ಮೇಡಮ್. ನೀವೇನಾರು ಅದನ್ನ ಮುಂದೆ ತಗೊಂಡ್ ಹೋಗ್ಬೇಕು ಇವಾಗ ಅಷ್ಟೇ. ಅದನ್ನ ತಗೊಂಡು ಹಳ್ಳಿಗೆ ಹೋಗೋದು. ಇದಕ್ಕೆ ಕಾಸ್ಟ್ ಎಷ್ಟು? ಕಾಲ್ಪೋಸ್ಕೋಪಿ ಇನ್ಸ್ಟ್ರೂಮೆಂಟ್ಗೆ ಆಕ್ಚುಲಿ 5 lakhs ಇಂದ 6 lakhs ಚಾರ್ಜ್ ಮಾಡೋದು ಎಷ್ಟು? ಚಾರ್ಜ್ ಮಾಡೋದು ಸಾಧಾರಣ ನಾವು ಸಾಧಾರಣ 5,000 ವರೆಗೂ ಮಾಡ್ತಾರೆ ಇದ್ರೊಳಗೆ ಕೆಲವು ಹಾಸ್ಪಿಟಲ್ ಅಲ್ಲಿ. ಬಟ್ ನಾವು ಮಿನಿಮಮ್ 1,500 ಲೋಷನ್ಸ್ ಇರುತ್ತೆ. ಆ ಲೋಷನ್ ಖರ್ಚು ನಮಗ್ ಬಂದ್ರೆ ಸಾಕು. ಅಷ್ಟು 1,000 rupees ಮಾಡಬಹುದು. ನಾನೇನ್ ಹೇಳೋದಂದ್ರೆ, ಮೈಸೂರ್ ಸಿಲ್ಕ್ ಸೀರೆನೂ ಆ ಸೀರೆ ತಗೊಂಡ್ರೆ ಎಷ್ಟೋ ಸಾವಿರ ಹೋಗುತ್ತೆ. ಆದ್ರೆ 5,000 ಕೊಟ್ಬಿಟ್ಟು ಅವರು ಸರ್ವಿಕ್ಸ್ ಅನ್ನ ಅಂದ್ರೆ ಕೋಶದ ಕಂಠವನ್ನ ನೋಡ್ಕೊಂಡು ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇಡೀ ಜೀವನನೇ ಆಗತ್ತಲ್ಲ.
ಹೌದು ಅವ್ರ ಹೌದು ಲೈಫ್ ಮೇಡಮ್. ಸ್ಪ್ಯಾನೇ ನಾರ್ಮಲ್ ಹೌದು ಆಗ್ಬಿಡುತ್ತಲ್ಲ. ಸೊ ಹೌದು ಹೌದು. ಹಾಗಾಗಿ ಇಷ್ಟು ಚೆನ್ನಾಗಿ ಸರಳವಾಗಿ ಸುಂದರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟು ಅವರಲ್ಲಿ ಅರಿವನ್ನ ಮೂಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.